ಅಯ್ಯೋ ಅಯ್ಯೋ ನೆನಪಾಗಿಲ್ಲ ನೋಡೋಣ 4-5 ದಿನ ಆತ ನನ್ನ ಮಗಳಿಗೆ ಫೋನ್ ಹಚ್ಬೇಕು ಅಂತಾನೆ ಮತ್ತೇನಾರ ಒಂದು ಕೆಲಸ ಮತ್ತು ಮರ್ತಾ ಬಿಡ್ತಾನೆ. ಪಾಪ ಹೆಂಗೈತು ಏನೈತೆ ನನ್ನ ಮಗಳು ಹಚ್ಚೋದು ಪಾಪ ಅದೇ ಹಚ್ಚಿಲ್ಲ. ಮೈ ಹುಷಾರೈತೆ ಏನಿಲ್ಲ, ನಾನು ಹಚ್ಚಿರ ಕೇಳ್ತಾನೆ ತಡಿವಾ, ಆರಾಮದಾಳೇನಿಲ್ಲ. ಹಾಳಾದ ಕಣ್ಣೊಂದು ಕಾಣಂಗಿಲ್ಲ. ಹಾಂ ಇಲ್ಲ ತಡಿ. ಹಲೋ. ಅಯ್ಯೋ ಅಯ್ಯೋ ಆರಾಮದಿ ಇಲ್ಲ ಇವ? ಅಲ್ಲ ಫೋನ ಹಚ್ಚಿಲ್ಲಲ್ಲ ನೀ ನನಗೆ. ಆರಾಮದಿ ಇಲ್ಲ? ಭಾಳ ದಿನ ಆತೆ, 1-2 ದಿನ ಹಳ್ಯಾರ ಕರ್ಕೊಂಡು ಬಂದು ಹೋಗ. ನಾ ಎಲ್ಲ ಹೇಳ್ತಂತು ಹಳ್ಯಾರಿಗೆ ಬಂದು ಹೋಗ್ರಿ 1-2 ದಿನ. ಈಗೇನು ಹುಡುಗರದನ್ನು ಶಾಲೆ ಸಣ್ಣ ಓದಾವ ತಗೋರೇವ, ಇನ್ನು ಅಷ್ಟು ಏನು ಹೋಮ್ವರ್ಕ್ ಕೊಡೋದಿಲ್ಲ ಏನಿಲ್ಲ ತಗೋ. ಸಣ್ಣ ಓದಾವ ಹುಡುಗರು ಕರ್ಕೊಂಡು ಬಂದು ಹೋಗೊಮ್ಮೆ. ಎಷ್ಟು ಗುಣ ದಿನ ಆತು ನೀ ಬಂದೇ ಇಲ್ವಾ? ಅವ್ರೇನು ನಿಮ್ಮ ಅಂತಂದ್ರೆ ಹೆಣ್ರು ಇಬ್ಬರು ಚಲೋ ಅದಾರ ನೋಡಿ, ಇಬ್ಬರು ಆರಾಮದಾರ. ಅವ್ರಿಗೇನು ಕಡಿಮೆ ಆಗೈತಿ ಇಲ್ಲಿ, ತಿಂದುಕೊಂಡು ಆರಾಮದಾರ. ನೀನು ಫೋನ್ ಹಚ್ಚಿಲ್ಲ, ಹೊಳಿ ನಾನು ಫೋನ್ ಹಚ್ಚಿಲ್ಲ, ಅದಕ್ಕೆ ಹಚ್ಚಿದ್ನೇವ. ನಿನ್ನ ನೆನಪಾತ ನನಗೆ? ನಿನ್ನೆ ಹುಬ್ಬಳ್ಳಿ ಪ್ಯಾಟಿಗೆ ಹೋಗಿದ್ನಿ. ನವ ಯಾರು ಹೇಳಿದ್ರು ನಿನಗೆ? ಮತ್ತೆ ಅವ್ರು ನಮ್ಮನ್ನು ಮಾತಾಡ್ಸೇ ಇಲ್ಲ. ಬಂದಿದ್ರಂತ ಅವರು ಪ್ಯಾಟಿಗೆ? ನಯವ ಹೊಂಟಿದ್ವಿ, ಬಸ್ ಒಂದು ಪಂಚರ್ ಆಗಿದ್ದಕ್ಕೆ ಮತ್ತೆ ಕಾರ್ ಕಡೆಗೆ ಹೋಗಿದ್ದೀವಿ, ಅಪ್ಪನ ಕಾರ್ ಕಡೆಗೆ ಹೋಗಿದ್ವಿ. ಸೀರೆ ತೊಗೊಂಬನ್ನಿ ಬಿಡಿಯವ. ನಿನಗೆ ಸೀರೆ ಬಾರ ಯವ್ವ, ನೀನು ಕರ್ಕೊಂಡು ಹೋಗಿ, ನಿನಗೆ ಎಂಥದ್ದು ಬೇಕು ಅಂಥದ್ದು ಕೊಡಿಸ್ತಾನೆ ನೋಡ್ಬಾ. ಅದೇನ್ರಿ ಯಾಕಾಗ್ಲಿವಾ, ನೀನು ಭಾಳ ನೋಡುವಂಗಾಗೈತೆ ನನಗೆ. 1-2 ದಿನ ಬಂದು ಹೋಗು. 8 ದಿನ ಅರಪ್ಪ, ತಿಂಗಳಾನ್ಗಟ್ಲೆ ಅಂತ ಇರೋದಿಲ್ಲ ಬಿಡೋದಿಲ್ಲ ನೀನು. 8 ದಿನ ಬಾ, 8 ದಿನ ಹಳ್ಯಾರನ್ನ ಕರ್ಕೊಂಡ ಬಾ. ನಿಮ್ಮ ಅಪ್ಪನ ಕಳಿಸ್ಲಿ ಮತ್ತೆ ಕರ್ಕೊಂಬರಾಕ. ಏನು ಹಳ್ಯಾರನ್ನ ಕರ್ಕೊಂಬರ್ತೀವಿ ನೋಡಿ, ಅವ್ರನ್ನ ಕರ್ಕೊಂಬರವ. ಬಾ ದಿನ ಆತು ನೋಡಿಲ್ಲ ಏನಿಲ್ಲ. ಹೆಂಗಾಗಿಯೋ ಏನೈತಿವ, ನಾನು ಬಾ ದಿನ ಆತು ನೀನು ನೋಡಿಲ್ಲ. ಸೊರಗಿಯೋ ಏನು ಮಾಡಿಯೋ, ಬರೀ ನಿಂದ ನೆನಪಾಗ್ಬಿಟ್ಟತ್ ನನಗೆ. ಹಂಗ್ಯಾಕೆ ಮಾಡ್ತೀವ? ಬಂದು ಹೋಗು 1-2 ದಿನ. ಮಾತಾಡಿ, ನಾನು ಫೋನ್ ಹಚ್ತಂತು ಹಳ್ಯಾರಿಗೆ ಬಂದಂದ್ರೆ. ಆಯ್ತು ಇಡ್ಲ್ಯಾವ. ಆಯ್ತು ಬರವ ಇಡು. ಈಗ ಯಾಕೆ ಹಿಂಗೆ ಗಲ್ಲ ಒಪ್ಸ್ಕೊಂಡ್ ಕುಂತಾಳ? ಏನಾಯ್ತಪ್ಪ ಈಕಿಗೆ? ನಿನ್ನೆ ಜಿಕ್ಕೊಂತ ಮಾರ್ಕೆಟಿಗೆ ಅಡ್ಡಾಡಿ ಬಂದಾಳೆ ಎಲ್ಲ. ಇವತ್ತು ನೋಡಿದ್ರೆ ಗಲ್ಲ ಒಬ್ಬಿಸ್ಕೊಂಡ್ ಕುಂತ ಬಿಟ್ಟಾಳಲ್ಲಿ. ಏನಾಯ್ತ ನೋಡಂತಡಿ ವಿಚಾರಿಸ. ಯಾಕೆ ಗೌಡ್ ಶೇನರ್ ಗಲ್ಲ ಒಬ್ಬಿಸ್ಕೊಂಡು ಬೆಲ್ಲ ಹೊಡಿ ಕಲ್ನ ಕುಂತು ಬಿಟ್ಟಿರ್ರಿ? ಯಾಕ ನೀನು ತಿಂದು ಬಂದಿದ್ದು ಮಸಾಲೆ ದಾಸಿ ಇನ್ನೂ ಕರ್ಗಿಲ್ಲನ? ಏನೈತಿ? ಯಾಕ ಸ್ವಸ್ತಾರ ನಾಷ್ಟ ಗಿಷ್ಟ ಕೊಟ್ಟಾರ ಏನಿಲ್ಲ ನಿನಗ? ಮತ್ ನಾಷ್ಟ ಮಾಡ್ಲೋದಕ್ಕೆ ಏನಾರ ಸೆಟ್ಕೊಂಡ್ ಕುಂತೀನ? ಅಲ್ಲ ಹಿಂಗ್ಯಾಕ್ ಸೆಟ್ಕೊಂಡ್ ಕುಂತಿ? ಮಾತಾಡ ನೀನು ಹಿಂಗ್ಯಾಕ್ ಸೆಟ್ಕೊಂಡ್ ಕುಂತಿರ್ಬೇಕಿಕ್ಕಿ? ಏನು ಮಾತಾಡವಳ್ಳಲ್ಲ. ನಾಷ್ಟ ಅದು ಕೊಟ್ಟಿಲ್ಲ ಸ್ವಸ್ತಾರ, ಓದ್ರಿ ಕೊಡ ಅಂತ ಹೇಳ ನಿನಗ? ಯಾಕೆ ಸೆಟ್ಕೊಂಡಿಯ ಹೇಳ? ಏನ ಇವತ್ತು ಹೋಗೋಣ ಹುಬ್ಬಳ್ಳಿ ಪೇಟೆಗೆ? ಅಥವಾ ಏನ್ರ ತಿನ್ನಾಕ್ ತಗೊಂಬಂದ್ ಕೂಡ್ಲೆ ಏನ್ರ ತಿನ್ನೋಂಗಾಗೈತನ? ಏನ್ ಕಡಿಮೆ ಆಗೈತಿ ನಿನಗ? ಈ ಪತಿ ಗಲ್ಲ ಒಪ್ಸ್ಕೊಂಡ್ ಕುಂತ ಬಿಟ್ಟಿದಿ. ರೀ ಬಿಡ್ರಿ, ವಟ ಹಚ್ಚಿಬಿಟ್ಟಿರಲ್ಲ. ನನಗೆ ಹಚ್ಚಿಬಿಟ್ಟತಿ. ನನ್ಗೆ ಯಾವಾಗ ನನ್ನ ಮಗಳು ನೋಡಿನೋ, ಯಾವಾಗ ನನ್ನ ಮಗಳು ಬರ್ತಾಳೋ ನನ್ನ ಮನೆಗೆ ಅನ್ನೋಂಗೆ ಆಗ್ಬಿಟ್ಟತ್ ನನಗೆ. ಎಷ್ಟು 4-5 ತಿಂಗಳಾತು. ಪಾಪ ಅದ್ರ ಬಗ್ಗೆ ಯಾರು ಯೋಚನೆನ ಮಾಡೋದಿಲ್ಲ, ಬರೀ ತಂಪಾಡಿ ತಾವು ಉಳಿದು ಬಿಡ್ತಾರೆ ಎಲ್ಲಾರು. ಓಹೋಹೋ, ಇದಕ್ಕಿಷ್ಟು ಇಟ್ಕೊಂಡ್ ಕುಂತೀಯ ನೀನು? ಅದಕ್ಕೆ ಏನಾಕಿತ್ತು, ಒಂದು ಫೋನ್ ಮಾಡಿ ಬಾರ್ ಬಾ ಮಗಳ ನೀನು ನೋಡುವಂಗಾಗಿತ್ತು ನನಗೆ. ಎಷ್ಟು ದಿನ ಆತು ಅಂತೇಳಿ ಫೋನ್ ಮಾಡಿ ಕರೆದ್ರಾಕತಿ, ಇಲ್ಲ ನೀನಾರ ಹೋಗಿ ಕರ್ಕೊಂಬಾ. ಅಷ್ಟೇ ಯಾಕೆ ಗಲ್ಲ ಉಬ್ಸ್ಕೊಂಡ್ ಕುಂತು ಬಿಟ್ಟಿದಿ? ಫೋನ್ ಮಾಡಿದ್ದೆ ಬಿಡ್ರಿ, ಬಾರ್ ಬಾ 1-2 ದಿನ. 4-5 ತಿಂಗಳಾಯ್ತು ಬರ್ಲಂಗಾಗಿ, ನಾವು ನೋಡುವಂಗಾಗ್ಬಿಟ್ಟತಿ. ಏನು ಸೊರಗಿಯೋ ಏನು ಮಾಡಿಯೋ, ಮನೇನ ಕೆಲಸ ಮಾಡಿ 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 ಪಾಪ ಹೆಂಗಾಗೈತಿ ಏನು ಮಗಳು ಅಂತ ನಾನು ಫೋನ್ ಹಚ್ಚಿದ್ರೆ, ಯವ್ವ ನಾ ಇಲ್ಲೇ ಆರಾಮದಂತ ತಗೋರ್ಬೇಕು, ಬಂದು ಏನು ಮಾಡಲಿ, ಹುಡುಗರು ಶಾಲೆ ಐತಿ ಅಂತ. ನನ್ನ ಮಗಳು ಎಷ್ಟು ಜೀವನದಾಗ ಈ ಸಣ್ಣ ವಯಸ್ಸಿನಾಗ ಎಲ್ಲ ಹೆಂಗಿರ್ಬೇಕು ಏನು ತನ್ನೋದೆಲ್ಲ ಕಲ್ಕೊಂಡ್ಬಿಟ್ಟದ ಪಾಪ. ತವ್ರ ಮನೆ ಅಂದ್ರೆ ನೆನಪ ಮಾಡ್ಕೊಳ್ಳೋದಿಲ್ಲ ನನಗರ. ಯವ್ವ ನನ್ನ ಮಗಳು ನೋಡ್ಲಂಗೆ ಇರಾಕಾಗ್ಬೋದು ನನಗೆ. ಹೆಂಗಾರ ಮಾಡಿ ಕರ್ಕೊಂಬಂದು ಬಿಡ್ರಿ ಇವತ್ತು ಹೋಗಿ. ಯವ್ವ ಏನು ಚಂದ ಹೇಳಕತ್ತಾಳೆ ಯವ್ವ ನಮ್ಮ ಅತ್ತಿ. ಜೀವನದಾಗ ಏನು ಜೀವನನ ಅರ್ಧದ ಕುಡಿದು ಬಿಟ್ಟಾಳ ಅನ್ನೋರಂಗೆ ಹೇಳಕತ್ತ ಬಿಟ್ಟ ನೋಡು. ನಿಮ್ಮ ಏನು ಈಗ ನಿನ್ನೆ ಮೊನ್ನೆ ಮದುವೆ ಆಗೈತಿ ಮಗಳದು, ಅದಕ್ಕೆ ಈ ಪತಿ ಹೊಟ್ಟೆ ಮೇಲೆ ಕುಂತು ಬಿಟ್ಟಾಳಿಕಿ. ಮದುವೆ 7-8 ವರ್ಷನ ಆತು. ಮಕ್ಕಳ ಶಾಲೆ ಕಳಿಸೋದು ಕರ್ಕೊಂಬರೋದು ಅಂತ ಏನೋ ತಂಪಾಡಿ ತಾವದಾವನ ಆ ಶಾಲೆ ಹುಡುಗರು ಜೀವನ ಸದ್ಯಕ್ಕೆ ಹಾಳು ಮಾಡೋ ಸಂಬಂಧ ಬರ್ರಿ ಅಂತ ಗಂಟು ಬಿದ್ದು ಬಿಟ್ಟ ನೋಡು. ಏನು ಬಂದು ಇಲ್ಲೇ ಏನು ಮಾಡೋದು ಅಟ್ರಾಗೈತಿ, ಅಲ್ಲಿ ಉಣ್ಣೋದು ತಿನ್ನೋದು ಮಾಡೋದನ. ಇಲ್ಲಿ ಬಂದ್ರಂತಿ ತಲೆ ಹಿಡಿಸಿ ಕೈ ಹಚ್ಚಿ ಬಿಡ್ತಾವ ನಮಗೆ ತಾಯಿ ಅತ್ತಿ ಸಸಿ ಕೂಡಿ. ನೀನು ತನಗೆ ತಂಪಾಡಿ ತಾವದಾವು ಎಲ್ಲಿ ಹೊಕ್ಕರು ಬಿಡಾಕೆಲ್ಲ ನೋಡು ನಮ್ಮ ಅತ್ತಿ. ಇನ್ನು ಹಾಕಿ ಬಂದ್ಲಂದ್ರೆ ಕುಂತಲ್ಲೇ ಕುಂತಲ್ಲೇ ಊಟ, ಕುಂತಲ್ಲೇ ನಾಷ್ಟ, ಮಕ್ಕಳ ಕಟ್ಟ ಎದ್ದು ನೋಡಕಿ. ನೀನು ಆಕಿ ಕೈಯಾಗ ಆಳ ದುಡ್ದಂಗೆ ದುಡಿದ ಅಂದ್ರೆ ನಮಗೆ ಸಾಕಾಗಿ ಹೊಕ್ಕತ್ ನೋಡಿ ನಮಗೆ. ರಾತ್ರಿ ಯಾವಾಗ ಮಲ್ಕೊಂಡಿವೆ ಅನ್ನೋದನ್ನ ಆ ಪತಿ ಕಿರುಕುಳ ಕೊಡ್ತಾಳೆ. ಆಕಿ 2 ದಿನ ಇರ್ತಾಳೆ, ಅದ್ರಾಗ ಬಂದ್ರೆ 4 ದಿನ ಇದ್ಲವ ಕಮ್ಮಗ ಹೋದ್ಲವ ಅನ್ನಂಗಿಲ್ಲ. ತಿಂಗಳ ಗಟ್ಲೇನು ಜಾಂಡ ಊರು ಬಿಡ್ತಾಳೆ. ಈಕಿರ ಬಾ ಅಂತ ಗಂಟು ಬಿದ್ದು ಬಿಟ್ಟಾಳ ನಮ್ಮ ಅತ್ತಿ. ಏನು ಬರ್ತಾಳೋ ಏನು ಮಾಡ್ತಾಳನ.
ಸೌಮ್ಯ ಸುಧಾ ಏನ್ ಮಾಡತ್ತೀರಿವ ಒಂದೆರಡು ಕಪ್ ಚಾ ತೊಗೊಂಬರ್ರಿ. ಅಲ್ರಿ ನಾ ಹೇಳಿದ್ದೇನ್ ನಿಮ್ ತಲೆಯಾಗ ಹೋಗಲ್ದ ಏನೈತೆ? ಏನಿಲ್ಲ, ನನ್ನ ಮಗಳನ್ನ ಕರ್ಕೊಂಡ್ ಬರ್ಬೇಕು ನೀವು ಇವತ್ತು. ನನ್ನ ಮಗಳನ್ನ ನೋಡುವಂಗ ಆಗ್ಬಿಟ್ಟತ್ ನಾನು. ಅವ್ರ ಮನ್ಯಾಗ ಗಣಪನೂ ಇಲ್ಲ, ಏನಿಲ್ಲ. ಇಲ್ಲಿ ನಾವು ಗಣಪನ ನೋಡ್ತೇವಿ, ಗಣಪನ ಹಬ್ಬ ಮಾಡಿ ಹೋಗೋಳಕ ಕರ್ಕೊಂಡ್ ಬರೋ ಒಂದೆರಡು ದಿನ ಹಾಕಿ. ಆತ್ ಬಿಡು ಮಾರಯ್ಯ, ನಾ ಎಲ್ಲ ಕರ್ಕೊಂಡ್ ಬರ್ತಾನಿ. ಈ ಪತಿ ಮಗ ಕಿಂಸ ಕುಂತ್ರಂತಿ ನಾ ಅಂತಿ ಕರ್ಕೊಂಡ್ ಬರೋದಿಲ್ಪ. ಯಾಕಂದ್ರೆ ಮೊದ್ಲೇ ಹೇಳ್ಬಿಟ್ಟೆ ನಾನು, ನೀ ಚಂತೆ ನಕ್ಕೊಂತ ಇದ್ರಟ ಕರ್ಕೊಂಡ್ ಬರಾಕ ನಾನು. ಈ ಪತಿ ನೀ ಮಗ ಕಿಂಚಿದ್ ನನಗಂತಿ ನೋಡಕ್ಕಾಗಲ್ಲ ನಿನ್ ಮಕಾನ್. ಮಕ ಎಷ್ಟ್ ಚಂದ ಕಾಣಕತ್ತ, ನಕ್ಕೊಂತ ಇದ್ರ ಈ ಪತಿ ಲಕ್ಷಣ ಕಾಣ್ತಿದ್ದಿ. ಅದನ್ನ ಬಿಟ್ಕೊಟ್ಟು ಸೊಟ್ಟ ಮಾರಿ ಮಾಡ್ಕೊಂಡ್ ಕುಂತ ಬಿಟ್ಟ ಮಕಾನ್ ನೋಡಕ್ಕಾಗಲ್ಲ ಅದನ್ನ. ಮದ್ದಿನ ಅಡಿಗೆ ಏನ್ ಮಾಡ್ಲಿರಿ ಊಟಕ್ಕ? ಒಂದೆರಡು ತೊಗರಿ ಬೇಳೆ ಹಾಕಿ ಅನ್ನ ಸಾರು ಮಾಡ್ರಿ. ಮತ್ ತರಕಾರಿ ಏನೈತೆ ನೋಡ್ರಿ, ಯಾವ ತರಕಾರಿ ಇದ್ ನೋಡಿ ತರಕಾರಿ ಮಾಡ್ರಿ. ನಿಮ್ಮ ಅವಾರ ನಿಮ್ಮ ಅಂಟಿಯಾರ ಕರೆಯಾಕ ಹೊಂಟ್ರವ ನನ್ನ ಮಗಳನ್ನ. ಗಣಪನ ಹಬ್ಬಕ್ಕೆ ಬರ್ತಾಳ ಆಕಿನ ನಾಳಿಂದ. ನೋಡ್ವಾ, ಇದು ಹೇಳಾಕತ್ ಬಿಟ್ಟೇವಿ ನಿಮಗ. ಆಕಿ ಎಲ್ಲಿದಾಳ? ಸುಧಾನ್ ಕರಿ. ಸುಧಾ ಎಲ್ಲಿದಾಳ? ಕರಿ ಈಕಿನ. ಸುಧಕ್ಕ, ಅತ್ತಿಯರ್ ಕರೆಯಾಕತ್ತಾರ. ಕರುದ್ರೇನ್ರಿ ಅತ್ತಿಯರ? ಏನ್ರಿ? ನನ್ನ ಮಗಳು ಆಮ್ಯಾಗ ಹಳ್ಯಾರು ಬರ್ತಾರ, ಏನ್ ಮಾಡ್ತಾರ ಗೊತ್ತಿಲ್ಲ. ನಿಮ್ಮ ಮಾವಾರ ಹೋಗಿ ಕರ್ಕೊಂಡ್ ಬರಾಕ ಹೊಂಟಾರ. ಆಕಿ ನನ್ನ ಮಗಳ ಅಪರೂಪಕ್ಕೆ ಬರಾಕತತಿ. ನೀವು ಯಾವುದೇ ಕಾರಣಕ್ಕೂ ನೀವಿಬ್ರು ನನ್ನ ಮಗಳ ಮನಸ್ಸು ಒಟ್ಟ ನೋಯಿಸ್ಬೇಡ್ರಿ. ಆಕಿ ಏನಂತಾಳ ಸಿಮಿ ಸಿಮಿ ಆಕಿಗೆ ಮಾಡಿಕೊಡ್ರಿ, ತಿನ್ನಸ್ರಿ, ಉಣಸ್ರಿ. ಆಕಿ ಹೋಗು ಮಟನ್ ಒಟ್ಟಕಿ ಚಂತೆಗೆ ನೋಡ್ಕೋಬೇಕು ನೋಡಿ ನೀವಿಬ್ರು ಕೂಡಿ. ಆಮ್ಯಾಗ ಬಂದ್ಲಂತೆ ನೀವಿಬ್ರು ಕೆಲಸ ಭಾಳ ಆತ ಸಿಟ್ಟ ಮಕ ಮಾಡ್ಕೊಂಡು ಕುಂದ್ರೋದಾಗ್ಲಿ ಏನ್ರ ಅನ್ನೋದಾಗ್ಲಿ ಆಕಿಗೆ ಬಂದಾಕಿಗೆ ಮಾಡಿದ್ರೆ ನಾ ಮಾತ್ರ ಸುಮ್ಮನೆ ಇರಾಕಲ್ಲ. ಈಗ ವಾರ್ನಿಂಗ್ ಕೊಡಾಕತ್ತ ನಿಮಗೆ. ಚಂತೆಗೆ ನೋಡ್ಕೋಬೇಕು. ಆಕಿ ಏನ್ ಕೇಳ್ತಾಳ ಅದನ್ನೆಲ್ಲ ಮಾಡಿಕೊಡ್ಬೇಕು. ತಿನ್ನಾಕ ಉಣ್ಣಾಕ ಚಂತೆಗೆ ನೋಡ್ಕೊರ್ ನೋಡಕಿನ್. ನೀನು ಸೌಮ್ಯ ಈಗ ಹೆಂಗದಿಯಲ್ಲ ಹಿಂಗ ಇರ್ಬೇಕು ನೋಡು. ಚಡ್ಡಿ ಹಾಕೊಂಡೆ, ಟೀ ಶರ್ಟ್ ಹಾಕೊಂಡೆ ಅಂತಾವೆಲ್ಲ ಬಿಟ್ಬಿಡು. ಈಗ ಸೀರೆ ಉಟ್ಕೊಂಡಿಯಲ್ಲ, ನನ್ನ ಮಗಳು ಹೋಗೋ ಮಟನ್ ಇದೇ ತರನ ಇರು. ಅಂದ್ರೆ ನಿಮ್ಮನ್ನ ನೋಡಿ ನಾಳಿಂದ ಆಕಿನೂ ಅವ್ರ ಮನೆ ಹೆಂಗ ಏನ್ ತನ ಅನ್ನೋದೆಲ್ಲ ಕಲಿತಾಳೆ. ನನ್ನ ಮಗಳನ್ನ ಎಲ್ಲ ತರ ಚಂತೆಗೆ ಅದಾಳ, ಸಂಸ್ಕಾರವಂತಳ ಅದಾಳ. ನೀನು ಒಬ್ಬಕ್ಕೆ ಇಂಥ ಕಿರಾಕಿ ನಮ್ಮ ಮನೆಗೆ ಈ ತರ ಚಡ್ಡಿ ಹೆಂಗಿ ಹಾಕೊಂಡು ಓಡಾಡಕಿ. ಈಗ ಏನಿಲ್ಲ, ರಾತ್ರಿ ಬೇಕಾದ್ರೆ ಇಂಥ ಡ್ರೆಸ್ ಹಾಕೊಂಡು ನಡಿದೈತಿ. ಅದ್ರ ಹಗಲೊತ್ನಾಗ ಲಕ್ಷಣವಾಗಿ ಈ ತರ ಸೀರೆ ಉಟ್ಕೋ, ಇಲ್ಲಾಂದ್ರೆ ನಿಮ್ಮ ಅಕ್ಕ ಹಾಕೊಂಡಲ್ಲ ಈ ತರ ಡ್ರೆಸ್ ಹಾಕೋ. ಹಿಂಗ ಇರು, ಈ ಚಂದ ಕಾಣಕತ್ತಿ ನೋಡಿ ಸೀರೆ ಉಟ್ಕೊಂಡು ಹಿಂಗ ಇರು. ಹೌದನ್ರಿ ಅತ್ತಿಯರ? ಆಂಟಿಯರು ಹಿಂಗ ಚಡ್ಡಿ ಟೀ ಶರ್ಟ್ ಹಾಕೋತಿದ್ರನ್ರಿ? ನನ್ನ ಮಗಳು ಈ ತರ ಡ್ರೆಸ್ ಯಾವಾಗ್ಲೂ ಹಾಕೊಂಡಿಲ್ಲ. ಸುಮ್ಮನೆ ನಾ ಅಂದೆ, ಯಾಕಂತಂದ್ರೆ ಮತ್ ನಿನ್ನ ನೋಡಿ ಕೋತಿ ತಾಕಿಡೋದಲ್ಲ ಒಣ ಎಲ್ಲ ಕೆಡಿಸಿ ಇಡ್ಸಿತ್ ಅಂತ ಹೇಳಿ. ಮತ್ ನನ್ನ ಮಗಳು ಬಂದು ಯಾಕೆ ನಿಂಗೆ ಚಂದ ಕಾಣಕತ್ತ ತಡಿ ಅಂತ ಮತ್ತೆ ನಾವು ನನಗೂ ತರಿಸ್ಕೊಡ್ವಿ ಮಮ್ಮಿ ಅಂತ ಅನ್ಬಾರ್ದು. ಅದಕ್ಕೆ ಹೇಳಿದೆ, ನನ್ನ ಮಗಳು ಯಾವಾಗಿದ್ರು ನಾನು ಬರೇ ಡ್ರೆಸ್ ಹಾಕೋದು ಆಮೇಲೆ ಸೀರೆ ಉಡಿಸೋದು ಬರೀ ಇದನ್ನ ಕಲ್ಸಿಲ್ಲ ನನ್ನ ಮಗಳಿಗೆ. ಇಂಥ ಡ್ರೆಸ್ ಯಾವಾಗ ಹಾಕೊಂಡಿಲ್ಲ ನನ್ನ ಮಗಳು. ಅದಕ್ಕೆ ನೀನ್ ಮತ್ತೆ ಆಯ್ಕೆ ಬಂದ್ಮೇಲೆ ನಿನ್ನ ವರ್ಷ ಚೇಂಜ್ ಮಾಡಬಾರ್ದಲ್ಲ ನೀನು. ಅದಕ್ಕೆ ನೀ ಈ ತರ ಸೀರೆ ಉಟ್ಕೊಂಡಿಲ್ಲ, ಇದೇ ಚಂದ ಕಾಣತಿ, ಹಿಂಗ ಸೀರೆ ಉಟ್ಕೋರಿ. ಸೀರೆ ಉಟ್ಕೋಬೇಕು ಮನೆಯಾಗಿನ ಹೆಣ್ಣು ಮಕ್ಕಳು ಅಂದ್ರೆ ಲಕ್ಷಣ ಮನೆಗೆ ಅದು. ಹೋಗ್ರಿ ನಿಮ್ಮ ಮಾವಾರು ಹೊಲಕ್ಕೂ ಕರ ಪಟ ಪಟ ಏನು ನೋಡ್ರಿ ಅಡಿಗೆ ಕೆಲಸ ನೋಡ್ಕೊಳವ್ರಿ. ಆಕಿ ಬರೋಕಿನ ಮುಂಚೆನೇ ಆಕಿ ಹತ್ತಿ ವರ್ಷ ಸ್ಟಾರ್ಟ್ ಆತು. ಇನ್ನಾಕಿ ಬಂದ್ಮೆ ಹೆಂಗೋ ಏನೋ ದೇವ್ರೇ ಬಲ್ಲ. ಏನ ಅಂದೆಲ್ಲ ಸುಧಾ? ಏನಂದಿ? ಏನಿಲ್ರಿ ಅತ್ತಿಯರ, ಅಡಿಗೆ ಪಟ ಪಟ ಮಾಡ್ಬೇಕಿನ್ನ ಅನ್ಕೊಳತನ್ರಿ. ಅನ್ಕೊಂಡಿಲ್ಲ ನಿಂತ್ರಿ ಹೆಂಗ? ಹೋಗಿ ಮಾಡೋಗ್ರಿ ಅಡಿಗೆನ. ನಿಮ್ಮ ಮಾವಾರು ಉಂಡ ಹೊಲಕ್ಕೂ ಕರವ್ರ. ಚಾ ಕುಡಿದ ಕಪ್ ಹಂಗ ಬಿಟ್ಬಿಟ್ಟು ನೋಡಿ. ಸುಧಾ ಚಾ ಕುಡಿ ಕಪ್ ಹಿಡಿ ಒಯ್ವಾ. ಅಯ್ಯವ ಒಂದಿವ್ಸ ದೋಸೆಗೆ ಅಕ್ಕಿ ನೀರು ಹಾಕಿಡ ನೋಡು. ನಾನು ಆಗಲಾಗೆ ಹೇಳ್ಬೇಕಂತ ಮರ್ತಾ ಬಿಟ್ಟೆ. ಪಟ ಪಟ ಬಂದಾರ ಅಂದ್ರೆ ನಾಳೆ ದೋಸೆ ತಿಂದ್ಬಿಡ್ತಾರೆ. ನಾನು ಮಾಡೋ ದೋಸೆ ನನ್ನ ಮಗಳು ಭಾಳ ಇಷ್ಟ, ನಾನು ದೋಸೆ ಮಾಡಿಬಿಡ್ತೇನೆ ನಾಳೆ. ದೋಸೆಗೆ ಒಂದಿವ್ಸ ಕಡ್ಲಿ ಬೇಳೆ ಉದ್ದಿನ ಬೇಳೆ ಏನೇನು ಬೇಕು ನೋಡೋದಕ್ಕೆಲ್ಲ ಹಾಕಿ ನೀರಾಗ ನೆನಿಡು. ಸಂಜೆ ಮುಂದೆ ರುಬ್ಬಿ ಮತ್ತೆ ಮುಂಜಾನೆ ಮಾಡಕ್ ಬರುತ್ತೆ. ಅಲ್ಲ ನೀನ ಈ ಹುಡುಗರಿಗೆ ಸ್ವಸ್ತಿಯರಿಗೆ ಈ ಪತಿಯಾಗ ಒಟ ಒಟ ಹಚ್ಬಿಟ್ಟಿದಿ ಮುಂಜಾನೆ ಹೇಳೋತ್ತಿಗೆ ಅಂದ್ರ ನಿನ್ ಮಗಳು ಬಂದ್ರೇನ ಆತ. ಈ ಸ್ವಸ್ತಿಯರಿಗೆ ಯಾಕೆ ಈ ಪತಿ ಆವಾಜ್ ಮಾಡಾಕತ್ತಿದಿ ಇವತ್ತು? ದಿನ ಇಲ್ಲದ ಇವತ್ತೇ ಯಾಕದು. ಮಗಳು ಬಂದ್ರ ಮಗಳನ್ನ ಚಂತೆಗೆ ನೋಡ್ಕೋ, ಬ್ಯಾಡ ಅನ್ನಕತ್ತಿಲ್ಲ. ಆದ್ರೆ ಸ್ವಸ್ತ್ಯಾರ ಅವು ಎಷ್ಟು ಆದ್ರೂ ನಮ್ಮ ಮಕ್ಕಳು ಸರಿನ ಅವಕ್ಕೂ ಚಂತೆಗೆ ನೋಡ್ಕೋಲ್ಲ. ಅವಕ್ಕೆ ಯಾಕೆ ಜಾಸ್ತಿ ಕೆಲಸ ಹೇಳಾಕತ್ತಿದಿ? ಇವತ್ತಿನಿಂದ ಸ್ಟಾರ್ಟ್ ಆಗ್ಬಿಡ್ತಾನೆ ನಿಂದ. ಸುಮ್ಮನೆ ಕುಂದ್ರಿ, ನಿಮ್ಗೇನು ಗೊತ್ತೈತಿ? ನನ್ನ ಮಗಳಲ್ಲಿ ಅವ್ರ ಅತ್ತಿ ಕೈಯಾಗಿ ಈಗ ಸಾಕಾಗಿ ಹೋಗಿರ್ತದ ಪಾಪ. ಅದಕ್ಕೆ ಬಂದಾಗ 2 ದಿನ ನೆಮ್ಮದಿಯಿಂದ ಇರಲಿ. ಮತ್ತೆ ಇವ್ರು ನನ್ನ ಕೆಲಸ ಜಾಸ್ತಿ ಆಯ್ತು ನಿನ್ನ ಕೆಲಸ ಜಾಸ್ತಿ ಆಯ್ತು ಅಂತಂದ್ರೆ ನನ್ನ ಮಗಳಿಗೆ ಏನ್ರ ವಟ ವಟ ಅನ್ಕೊಂತ ನಿಂತು ಬಿಟ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ ನೋಡ್ರಿ. ಅದಕ್ಕೆ ಮುಂಚೆ ಹೇಳಿಬಿಟ್ನಿ ಅವ್ರಿಗೆ, ನನ್ನ ಮಗಳು ಬಂದಾಗ ಚಂತೆ ನೋಡ್ಕೋಬೇಕು ನೀವು ಅಂತೇಳಿ ಹೇಳಿದ್ರಿ. ನಾ ತಪ್ಪನ ಹೇಳಿದ್ರ ಎಷ್ಟು ಹೇಳಿದ್ರು ಅಷ್ಟ. ಏನ್ರ ಯಾಕೆ ಹಾರಿಗಡ್ಕೊಂಡು ಹೋಗ್. ನಾ ಇಲ್ಲೇ ಕಲ್ಲಪ್ಪನ ಮನಿ ಕಡೆ ಅಡ್ಡಾಡ್ಕೊಂತ ಹೋಗಿ ಬರ್ತಾನೆ. ಸುಧಾ ಸೌಮ್ಯ ನಾ ಹಂಗ ಅಂಗಡಿಗೆ ಹೋಗಿ ಬರ್ತೇನೆ. ಹಂಗಲ್ಲ ಸುಧಾ ಸೌಮ್ಯ ನಾ ಒಂದು ಅಂಗಡಿಗೆ ಹೋಗಿ ಬರ್ತೇನೆ. ಮತ್ತೆ ನಮ್ಮ ಮಾವಿರು ಮಾಟ ಎಲ್ಲಿ ಹೋಗುದಿಲ್ಲ. ನಮ್ಮ ಮಾವ ಏನ್ರ ಹೊರಗೆ ಹೆಜ್ಜಿಗೆ ತಿಟ್ನ ಅಂದ್ರೆ ಸಾಕು. ಅಂಗಡಿಗೆ ಹೋಕ್ಕೇನಿ, ಕಾಯಿಪಲ್ಲೆ ತರಕ್ಕೆ ಹೋಕ್ಕೇನಿ. ಅದಕ್ಕೆ ಅಲ್ಲಿಗಿತ್ತಂದ್ರಲ್ಲ ಇದಕ್ಕೆ ಅಲ್ಲಿ ಮಟ ಏನು ನೆನಪ ಇರೋದಿಲ್ಲ ಮತ್ತಿಗೆ. ನಮ್ಮ ಮಾವ ಹೋಗೋದು ಅಟ್ಟ ತಡ ಹಾಂಗೆ ಜಿಗದ ಬಿಡ್ತಾಳೆ ಗೆಳತಿಯರ ಮನೆಗೆ. ನಾನು ಅಂಗಡಿಗೆ ಹೋಗ್ಬಿರ್ತೇನೆ, ಮೆಣಸಿನ್ಕಾಯಿ ತೊಗೊಂಬರ್ತೇನೆ, ಅದನ್ನ ತೊಗೊಂಬರ್ತಾನೆ ಇದನ್ನ ತೊಗೊಂಬರ್ತಾನೆ. ಮತ್ತೆ ನನ್ನ ಮುಂದೆ ಸುಳ್ಳು ಬೇರೆ ಹೇಳೋಕ ಆತ ಹಾರಿ ಹಿಡ್ಕೊಂಡು ಹೋರತ್ತ. ಏನ ಅನ್ನತ್ತಿರಲೇ ಸುಧಾ? ಏನು ಇಲ್ರಿ ಅತ್ತಿಯರ, ಲಗುನ ಬರ್ರಿ ಅಂದೆ. ಅಕ್ಕ ಅತ್ತಿಯರ್ ಹೋದ್ರ ಬಾ. ಬಂದೇನು ಮಾಡೋದಲ್ಲೇ? ಮನಾರ ಅಡಿಗೆ ಕೆಲಸ ಐತಿಲ್ಲಿ ನಡಿ. 2 ದಿನದ ಅರ್ಬಿ ಹೋಗುದಿಲ್ಲ, ನಾ ಅರ್ಬಿ ಹೋಗಿದ್ದೀನಿ. ಪಟ ಪಟ ಅಡಿಗೆ ಮಾಡಿ ನಡಿ ನೀನು. ಹಂಗಲ್ಲಕ್ಕ, ಅತ್ತಿಯರ್ ಇನ್ನು ಮಗಳು ಬಂದಿಲ್ಲ ಬಿಟ್ಟಿಲ್ಲ. ಮೊದಲು ಎಂತ ಚಂದ ನೋಡ್ಕೋತಿದ್ರಿಲ್ಲ ನಮ್ಗ. ಈಗ ಮಗಳು ಇನ್ನು ಬಂದೇ ಇಲ್ಲ. ಆಗ್ಲೇ ನಮ್ಗೆ ಯಾಪತಿ ಕಿರಿಕಿರಿ ಮಾಡಕತ್ತಾರಲ್ಲ. ನಾ ಇದ ಊರ ಅನ್ನಕ್ಕೆಲ್ಲ ಇವ
ನನಗೆ ಹಿಂಗಾಗಿ ಎಲ್ಲ ಗೊತ್ತೈತಿ. ನಮ್ಮ ಅತ್ತಿ ಮೊದಲು ಭಾಳ ಚಂದ ನೋಡ್ಕೋತಿದ್ಲು ಮಗಳನ್ನ. ಮದುವೆ ಮಾಡಿ ಕೊಟ್ಟಾರ, ಅದೇನ ಡಾಕ್ಟರ್ ಅಂತ ಮದುವೆ ಮಾಡಿ ಕೊಟ್ಟಾರವ. ಆದ್ರೆ ನಾವು ಡಾಕ್ಟರ್ ಇಲ್ಲ ಅಂತ ಸುಳ್ಳು ಏನೋ ಡಾಕ್ಟರ್ ಅಂತ ಹೇಳ್ತಾನ ಅಂತಾರ. ಸುಳ್ಳೈತೆ ಕೊರೈತೆ ನಮಗೂ ಗೊತ್ತಿಲ್ಲ, ಏನಿಲ್ಲ. ಈ ಸತಿ ಬಂದ್ಲ ಅಂತ ಕೇಳೋಂಗಪ್ಪ ನಮ್ಮ ಅತ್ತಿಯಾರನ್ನ. ಏನು ಡಾಕ್ಟರ್ ಅಂತ ಹೇಳಿ ಸುಳ್ಳು ಹೇಳಿ ಮದುವೆಗೆ ಅಣ್ಣವ್ರ ಹಂಗಾರ ಅಂಟಿಯಾರನ್ನ ಏನೈತೆ ನನಗೂ ಪೂರ್ತಿಯಾಗಿ ಗೊತ್ತಿಲ್ಲಲಿ. ಅಂದ್ರೆ ಅಂತಿದ್ರು ಅವಾಗ ನಾನಿನ್ನ ಮದುವೆಕಿನ ಮುಂಚೆನೇ ಇಲ್ಲೇ ಅಡ್ಡಾಡ್ತಿದ್ವಲ್ಲ ನಾವು ಎಲ್ಲ. ಅವಾಗ ಅಂತಿದ್ರು, ಇಲ್ಲ ಡಾಕ್ಟರ್ ಅಂತ ಹೇಳಿ ಕಾಸು ಮದುವೆಯಾಗಿ ಸುಳ್ಳು ಹೇಳಿ ಮೋಸ ಮಾಡ್ಯಾನ. ಹೆಣ್ಣು ನೋಡಕ್ಕೆ ಬಂದಾಗ ಏನು ಮಾಡ್ತೀಯಪ್ಪ ಅಂತಂದ್ರೆ ಡಾಕ್ಟರ್ ಅದನ್ರಿ ಅಂತ ಹೇಳ್ಯಾನ. ಡಾಕ್ಟರ್ ಇಲ್ಲ ಕಂಪೌಂಡ್ ಕೆಲಸ ಮಾಡ್ತಾನ ಅಂತಿದ್ರುವ. ಅದು ಸುಳ್ಳೈತೆ ಕರೆ ಐತೆ ನಮಗೂ ಪೂರ್ತಿಯಾಗಿ ಗೊತ್ತಿಲ್ಲ. ಈಗ ಬರ್ತಾಳಲ್ಲ ಕೇಳಂಗಪ್ಪ ಏನು ಮಾಡ್ತಾರ್ರಿ ಅಂತೇಳಿ. ಅವ್ರ ಅಂಟಿಯರ ಹೆಂಗದಾರಕ್ಕ? ಚಲೋ ಅದಾರಣ? ಮತ್ತೆ ನೋಡೋದಿಲ್ಲ ಈಗ ನಮ್ಮ ಮತ್ತೆ ಎಷ್ಟು ಚಲೋ ಅದಾಳ ಆಕಿನ, ಅಷ್ಟ ಚಲೋ ಅದಾಳ. ಬಂದ್ಲು ಅಂದ್ರೆ ತಿಂಗಳಾನಗಟ್ಲೆ ಹೋಗೋದಿಲ್ಲ. ಅವಾಗ ಹಂಗ ಮಾಡ್ತಿದ್ಲ, ತಿಂಗಳಾನಗಟ್ಲೆ ಹೋಗಿರ್ಕಿಲ್ಲ. ಇವಾಗ ಗಂಡನ ಮನೆಗೆ ಈಕಿ ಈಗ ಹಂಗ ಮಾಡಿ 3-4 ತಿಂಗಳಾತು ನೋಡ. ನಮ್ಮ ಮದುವೆಯಾಗಿಂದ ಒಟ್ಟ ಬಂದೇ ಇಲ್ಲ. ನಮ್ಮಿಬ್ಬರ ಕತಿ ಬಂದಾಗ ಹೋಗೋ ಮಟನ ಮುಗೀತು ಬಿಡಕ್ಕ. ಹಂಗಾರ ಮಾಡಿ ಶಟ್ಟಿದ್ ಬಿಡ ನಾವಿಬ್ರು. ಏನು ಮಾಡ್ಬೇಕು ಇವ, ನಾವು ತವ್ರ ಮನೆಗೆ ಹೋದೀವಿ ಅಂತಂದ್ರೆ ಹೋಗಾಕ್ ಬರ್ಲಂಗ ಆಗ್ಬಿಟ್ಟತೆ. ಮತ್ತೆ ಏನು ಮಾಡೋದೇನು? ಆ ಊರರ ಬರ್ತಾರನ್ನಾಕ ಅವರು ಬಂದಿಲ್ಲ. ಹಚ್ಚಿದ್ರೆ ನಿಮ್ಮಪ್ಪ ನಿಮ್ಮವ್ವ ಫೋನ್? ಇಲ್ಲಿ ಬಿಡಾಕ ಹಚ್ಚೇ ಇಲ್ಲ ಯಾರು. ನನ್ನ ಫ್ರೆಂಡ ಹಚ್ಚಿದ್ಲು ಬರ್ತಾನ ಅಂತ ಹೇಳಿ. ನಮ್ಮ ಅತ್ತೆ ಬ್ಯಾಡ್ವಾ ಅಂತಂದ್ರಲ್ಲ, ಮತ್ತೆ ಯಾರು ಹಚ್ಚೇ ಇಲ್ಲ. ನಮ್ಮ ಅಪ್ಪ ನಮ್ಮವ್ವ ಭಾಳ ಸಿಟ್ಟು ಬಂದತ್ ನಾ ಇಲ್ಲಿ ಮದುವೆಯಾಗಿ ಬಂದಿದ್ದು. ಹಿಂಗಾಗಿ ಅವ್ರ ಫೋನ ಹಚ್ಚವಲ್ರಿ ನನಗೆ ಒಟ್ಟ. ಏನು ಇದ ಊರಾಗದಿದ್ದಿ, ಯಾರಾದರೂ ಬಂದು ಹೇಳ್ತಾಳೆ ನಿನ್ಗೆ ಆರಾಮದಾರ ಅಂತೇಳಿ. ನನಗೆ ಯಾರು ಹೇಳಬೇಕು? ನೆನಪು ಮಾಡ್ಕೊಂಡು ಅಳುನ ಬರತ್ತ.